ನೀವು ನೋಡ್ಬಿಟ್ಟು ತೆಗಿಬೇಕು, ನಾನ ತೆಗಿಬೇಕಾಗಿರೋದು. ಇಂಡಿಕೇಟರ್ ಏನೂ ಹಾಕಿಲ್ಲ ಅವರು. ಸರ್ ಜಸ್ಟ್ ಮಿಸ್ ಆಗಿದ್ರೆ ಎಲ್ಲ ಹೊಗೆ ಹಾಕ್ಸ್ಕೊಟ್ಟಿರಲ್ಲ ಸರ್. ದಯವಿಟ್ಟು ಮೇಲೆ ಓಡಿಸುತ್ತಾರೆ ನಮ್ಮ ಹೆಸರಿ. ಜಸ್ಟ್ ಮಿಸ್ ಆಗಿದ್ರೆ ಮುದುಕೆ ಎಗ್ರು ಬಿಡ್ತಿದ್ದ. ಇರ್ಲಿ ಬನ್ನಿ, ಆರಿಸ್ಬೇಕಾಗಿತ್ತು. ಮಾತಾಡಿ ಇವಾಗ ಅದ್ರ ಬಗ್ಗೆ ಅಡ್ಡ ಬಂದ್ಬಿಟ್ಟ ಲತೀಶ್ ಸರ್. ಸರ್ ಏನು ಮಾಡ್ತೀರಾ, ಎಲ್ಲ ಎಲ್ಬೋರ್ಡ್ ಇರ್ತಾರೆ ಸರ್. ಹೊಸದಾಗಿ ಲೈಸೆನ್ಸ್ ತಗೊಳ್ತಾರೆ, ಹೊಸ್ದಾಗೆಲ್ಲ ಹಂಗಾಗಿ ನೋಡ್ಕೊ. ಅವರು ಓಡಿಸ್ತಾ ಇರೋದೊಂದು 40 ವರ್ಷ ಆಗಿರ್ತದೆ ಆಟೋನ. ಆದ್ರೂ ಸುಮ್ಮನೆ ಆಟೋದವ್ರು ಹಿಂಗೆ ತೆಗಿಯೋದು. ಆಮೇಲೆ ಮಾಡೋಣ ಸರ್. ಬೈಲ್ಕೊಪ್ಪ ಎಂಟ್ರೆನ್ಸ್ ನೋಡಿ ಇದ್ದೇನೆ. ಹೌದಾ ಸರ್? ಹೌದು. ಇಲ್ಲಿಂದ 5 ನಿಮಿಷದಲ್ಲಿ ಮಕ್ಕಳೆಲ್ಲ ಇಲ್ಲಿ ಕುದುರೆ ಆಟ ಅದೊಂದು ವಿಡಿಯೋ ಮಾಡ್ಬಿಟ್ಟು ಹೋಗೋಣಲ್ವಾ? ತೋರಿಸ್ಬಿಡೋಣ ಮಕ್ಕಳಿಗೆ, ಎಲ್ಲರೂ ತೋರಿಸ್ಬಿಡೋಣ. ಸ್ವಿಮ್ಮಿಂಗ್ ಇದೆ, ಹಾರ್ಸಸ್ ಇದೆ, ಆ್ಯಂಡ್ ಬಾತುಕೋಳಿಗಳು ನೀವು ನೋಡ್ಬೋದು. ಮಕ್ಕಳಿಗೋಸ್ಕರ ಟ್ರೈನಿಂಗ್ ಕೊಡ್ತಾರೆ. ಮಾಡ್ತಾ ಇದ್ದೀರಾ? ಓಕೆ, ನೀವು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಇದೊಂದು ಸುಮಾರು ಒಂದು 5-6 ಎಕರೆ ಮೀನುಗಳನ್ನ ಬಿಡ್ತಾರೆ. ಅಂದರೆ ನಮ್ಮಲ್ಲಿ ಹರಕೆ ಮಾಡ್ತಾರಲ್ಲ ಆ ಥರ ಲಾಂಗ್ರಲ್ಲಿ ಒಂದೊಂದು ಮೀನು ಬಿಡ್ತಾರೆ. ಅದನ್ನ ಯಾರು ತಿನ್ನಬಾರ್ದು, ಹಿಡಿಬಾರ್ದು ಅಷ್ಟೇ. ಯಾರು ಟ್ರೈ ಮಾಡಬಾರ್ದು ದಯವಿಟ್ಟು. ಮೀನುಗಳಿಗೆಲ್ಲ ಬಿಸ್ಕೆಟ್ ಮೀನಿದು. ಈಗ ಲಾಸ್ಟ್ ಏನಾಗಿತ್ತು ಅಂದರೆ ಇಲ್ಲೆಲ್ಲ ನೀರು ತುಂಬಿ, ಮಳೆ ಫುಲ್ ಜೋರಾಗಿ ನೀರು ತುಂಬಿ, ನೋಡಿ ಈ ಕಡೆ ತೋರಿಸಿ, ಫುಲ್ ಆ ಕಡೆ ಎಲ್ಲ ಮೀನು ಹೋಗ್ಬಿಟ್ಟಿತ್ತು. ಆ ಕಡೆ ಒಂದು 10 acres ಅಷ್ಟು ಮೀನು ಹೋಗ್ಬಿಟ್ಟಿತ್ತು. ಈಗ ಒಂದು 2 yearsಯಿಂದ ಮಳೆ ಜಾಸ್ತಿ ಇಲ್ಲ, ಕಡಿಮೆ ಆಗಿದೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಮುಂದೆ ಬರೋ ವಿಡಿಯೋ ಸುಮಾರು ಜನ ಓಕೆ ಆ್ಯಕ್ಷನ್ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಯಾರೋ ಮನೆಗೆ ತೊಗೊಂಡೋಗಿ ಮೀನನ್ನ ಸಾಂಬಾರು ಮಾಡೋಕ್ಕೆ ಹೋಗಿ ರಕ್ತ ಅಂತ ಸಾಂಬಾರಿಗೆ. ಹೌದು, ಹಂಗಾಗಿ ಯಾರು ತಿನ್ನೋದಕ್ಕೆ ಹೋಗ್ಬೇಡಿ, ಟ್ರೈ ಮಾಡಬೇಡಿ. ಬನ್ನಿ ಮೀನು ಹೇಗಿದೆ ಅಂತ ತೋರಿಸ್ಕೊಡ್ತೀವಿ. ಇದೊಂದು ಲವರ್ಸ್ ವಿಡಿಯೋ ಮಾಡೋದಾ? ಇದೊಂದು ದೊಡ್ಡ ಒಂದು ಲವರ್ ಸ್ಪಾಟ್ ಅಂತ ಹೇಳ್ತಾರೆ ಎಲ್ಲರೂ. ಇಲ್ಲಿ ಇರೋ ಯಾರಾದರೂ ಎಲ್ಲರೂ ಲವರ್ಸ್ ಇದ್ದರೆ ದಯವಿಟ್ಟು ಬನ್ನಿ, ಇಲ್ಲಿಗೆ ಬನ್ನಿ, ವಿಸಿಟ್ ಮಾಡಿ. ಬೆಂಚರ್ಸ್ ಇದೆ, ಒಳ್ಳೆ ಸ್ಪಾಟು, ಕೂತ್ಕೊಳ್ಳಿ. ನೋಡಿ ಅಲ್ಲಿ ಮೀನು ಕಾಣಿಸ್ತಾ ಇದೆಯಾ? ಸಂಜೆ ಹೊತ್ತಲ್ಲೆಲ್ಲ ಬನ್ನಿ ಸರ್, ಕವರೇಜ್ ಮಾಡಿ ಅಲ್ಲಿ ಮೀನು. ಇಲ್ಲಿ ನೋಡಿ ಇವಾಗ ಮೀನಿನ ದೃಶ್ಯ ತೋರಿಸಿ ನಿಮಗೆ. ಬ್ರೋ ಇದೇ ಫಸ್ಟ್ ಬ್ರೋ ಮೀನು ಬಿಸ್ಕೆಟ್ ತಿನ್ನೋದು ನೋಡ್ತಾ ಇರೋದು ನಾನು. ನೋಡಿ ಇವಾಗ ಮೀನು ಹೇಗೆ ಬರುತ್ತದೆ ಅಂತ. ಬಂತು ಬ್ರೋ. ನೋಡಿ ಆ ಮೀನನ್ನ ಯಾರು ತಿನ್ನಬಾರ್ದು. ದೇವ್ರ ಮೀನು, ಬಿಸ್ಕೆಟ್ ಮೀನಿದು, ದೇವ್ರ ಮೀನಲ್ಲ, ಬಿಸ್ಕೆಟ್ ಮೀನು. ಓಕೆ, ಬರೀ ಬೊಜ್ಜು ತುಂಬಿರ್ತದೆ ಮೀನು. ಓಕೆ ಬ್ರೋ, ಇದು ತಿಂದರೆ. ಬಂತು ನೋಡಿ ಮೀನು, ಎಷ್ಟು ಮೀನಿದೆ ಅಂತ. ನೀರು ತುಂಬ ಕ್ಲಿಯರ್ ಇಲ್ಲ, ಅದಕ್ಕೆ ಚೆನ್ನಾಗಿ ಏನು ಕಾಣಿಸ್ತದಿಲ್ಲ. ಬ್ರೋ ಬನ್ನಿ, ಕಾರ್ ರಿವ್ಯೂ ಮಾಡ್ಬೇಕು ಬನ್ನಿ. ಬ್ರೋ ಸುಮಾರು ಎಷ್ಟು ಮೀನು ಇರ್ಬೋದು ಬ್ರೋ ಇಲ್ಲಿ? ಇಲ್ಲಿ ಟನ್ಗಟ್ಟಲೆ ಮೀನು ಇರ್ಬೋದು. ಟನ್ ಇರ್ಬೋದಾ? ಯಾರು ಹಿಡಿದೇನೆ ಬ್ರೋ. ಅದು ಅಲ್ಲಿ ನೋಡಿ, ಅಲ್ಲಿ ಒಂದೊಂದು ಮೀನು 15 kg, 20 kg ಅಷ್ಟು ಮೀನದು. ಮೀಸೆ ಮೀನು ಅನ್ಸುತ್ತೆ ಬ್ರೋ ಇದು. ಮೀಸೆ ಮೀನೆಲ್ಲ, ಕಾಟ್ಲ, ಇದೆಲ್ಲ ಕೆರೆ ಮೀನೆಲ್ಲ ಇದೆ ಇಲ್ಲಿ. ಓಕೆ ಬ್ರೋ, ಬ್ರೋ ಕಾಣಿಸ್ತಾ ಇದೆಯಲ್ಲ? ಓಕೆ ಬ್ರೋ, ಒಂದೇ ಸ್ಪಾಟ್ಗೆ ಹಾಕಿದ್ವಾ? ನೋಡಿ ಬ್ರೋ, ಅದು ಒಂಥರ ಹುಷಾರಿಲ್ಲ ಅನ್ಕೊತೀನಿ, ಇಲ್ಲ ಮೀನು ಅದು ಕ್ಲಿಯರ್, ನೀರು ಕ್ಲಿಯರ್ ಇಲ್ಲ, ಅದಕ್ಕೆ ಅಷ್ಟೇನು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಆದರೆ ಮೀನು ತುಂಬ ಇದೆ ಇಲ್ಲಿ, ಮನುಷ್ಯನೇ ತಿನ್ನೋ ಮೀನಿದೆ ಇಲ್ಲಿ. ಓಕೆ ಬ್ರೋ ಬನ್ನಿ. ಯಾರು ಬಂದವರು ಯಾರು ಇಲ್ಲಿ